ಹಲೋ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಬೆಳಗ್ಗೆ ತಿಂಡಿಗೆ ಬಿಸಿ ಬಿಸಿಯಾದಂತಹ ವಾಂಗಿಬಾತನ್ನು ಮಾಡೋಣ. MTR ವಾಂಗಿಬಾತ್ ಪೌಡರನ್ನು ಯೂಸ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಕ್ವಿಕ್ಕಾಗಿ ಕೂಡ ಆಗುತ್ತೆ. ಅದರ ಜೊತೆಗೆ ಒಂದು ಸಿಂಪಲ್ ಆಗಿರುವಂತಹ ಕಾಯಿ ಚಟ್ನಿ ಕೂಡ ತೋರಿಸ್ತಾ ಇದ್ದೀನಿ. ಬನ್ನಿ ಅದನ್ನು ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ನಾನಿಲ್ಲಿ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ, 5 ಲೀಟರ್ ಕುಕ್ಕರ್ ಸ್ವಲ್ಪ ಬಿಸಿಯಾಗಿದ್ದಾದಮೇಲೆ ಇದಕ್ಕೆ ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಮಸಾಲೆಯನ್ನು ರುಬ್ಬುವಂಥ ಅವಶ್ಯಕತೆ ಇಲ್ಲ. ನಾನು ಇದಕ್ಕೆ ಒಗ್ಗರಣೆಗೋಸ್ಕರ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಾಸಿವೆ, ಕರಿಬೇವು, ಸ್ವಲ್ಪ ಚಕ್ಕೆ, ಲವಂಗ, ಒಂದು ಅನಾನಸ್ ಹೂವು ಮತ್ತು ಸ್ವಲ್ಪ ಕಸೂರಿ ಮೇಥಿಯನ್ನು ತಗೊಂಡಿದ್ದೀನಿ. ಇದನ್ನು ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಅದು ಫ್ರೈ ಆಗಿದ್ದಾದಮೇಲೆ ಹಾಕೋತೀನಿ. ಇದಿಷ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಒಂದ್ಸರಿ ಬಾಡಿಸ್ಕೋಬೇಕು. ಕ್ವಿಕ್ಕಾಗಿ ಆಗಿಬಿಡುತ್ತೆ, ಬೇಗನೆ ತಿಂಡಿಗೆಲ್ಲರಿಗೂ ಆದಷ್ಟು ಫಾಸ್ಟಾಗಿ ಮಕ್ಕಳು ಲಂಚ್ ಬಾಕ್ಸ್ಗೆ, ಟಿಫನ್ಗೆಲ್ಲ ಮಾಡ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಆಗುವಷ್ಟನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಪೇಸ್ಟು ಸ್ವಲ್ಪ ಫ್ರೈ ಆಗಬೇಕು. ಅದಾಗಿದ್ದಾದಮೇಲೆ ನಾನಿಲ್ಲಿ ಮೀಡಿಯಮ್ ಸೈಜ್ದು 2 ಈರುಳ್ಳಿನ ಉದ್ದುದ್ದ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಮತ್ತು ನಾನಿಲ್ಲಿ ಉದ್ದ ಬದನೆಕಾಯಿ ಬರುತ್ತಲ್ವ, ವೈಟ್ ಬದನೆಕಾಯಿ, ಅದನ್ನು 3 ಬದನೆಕಾಯಿನ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ವಾಂಗಿಬಾತ್ ಬದನೆಕಾಯಿ ಅಂತಲೇ ಹೇಳ್ತಾರೆ. ಇದೇ ಬದನೆಕಾಯನ್ನು ಹಾಕೋಬೇಕು. ಕಪ್ಪು ಬದನೆಕಾಯಿ ಬರುತ್ತಲ್ವ, ಗುಂಡು ಬದನೆಕಾಯಿ, ಅದೆಲ್ಲ ಚೆನ್ನಾಗಿರೋದಿಲ್ಲ. ಇದಾಗಿದ್ದಾದಮೇಲೆ ಬದನೆಕಾಯಿ ಹಾಕಿದ ತಕ್ಷಣವೇ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕೋತಾ ಇದ್ದೀನಿ. ಬದನೆಕಾಯಿ ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ, ಅದಕ್ಕೋಸ್ಕರ ಕಟ್ ಮಾಡಿದ ತಕ್ಷಣ ನೀರಲ್ಲಿ ನೆನೆಸಿಟ್ಕೋಬೇಕು ಬದನೆಕಾಯಿ. ಮತ್ತು ಈ ಥರ ನಾವು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದ ತಕ್ಷಣವೇ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಂದು 3 ಟೊಮೆಟೊನ ಈ ಥರ ಉದ್ದುದ್ದ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಬದನೆಕಾಯಿ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಇದಕ್ಕೆ ಬಟಾಣಿಯನ್ನು ಸೇರಿಸ್ಕೊತಾ ಇದ್ದೀನಿ. ಬಟಾಣಿ ಒಂದು 4 ರಿಂದ 5 ಅವರು ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ಒಣಗಿರುವಂಥ ಬಟಾಣಿ ಇದು. ಹಸಿ ಬಟಾಣಿ ಬೇಕಂದರೆ ಹಾಗೆ ಡೈರೆಕ್ಟಾಗಿ ಹಾಕ್ಕೋಬೋದು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಇದು. ಇದಕ್ಕೆ ನಾನಿವಾಗ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಮತ್ತು 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಸ್ಪೈಸ್ಗೋಸ್ಕರ. ನೋಡಿ, ಇವಾಗ ಚೆನ್ನಾಗಿ ಎಲ್ಲನೂ ಬೆಂದಿದೆ. ಈ ಸಮಯದಲ್ಲಿ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಾನು ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೆ, ಬಿಸಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಒಗ್ಗರಣೆಗೆ ಯಾವಾಗಲೂ ತಣ್ಣಗಿರುವಂತಹ ನೀರನ್ನು ಹಾಕೋಬಾರ್ದು, ಬಿಸಿ ನೀರನ್ನೇ ಸೇರಿಸ್ಕೋಬೇಕು. ಬಿಸಿ ನೀರು ಹಾಕೋದ್ರಿಂದ ನೋಡಿ ಈಗ ಬೇಗ ಕುದಿ ಬರುತ್ತೆ. ನಾನಿಲ್ಲಿ ಚಿಕ್ಕ ಪ್ಯಾಕೆಟ್ ಬರುತ್ತಲ್ವ, ಅದನ್ನು ವಾಂಗಿಬಾತ್ ಪೌಡರು, MTR ವಾಂಗಿಬಾತ್ ಪೌಡರ್ನ ಹಾಕೋತಾ ಇದ್ದೀನಿ. ಮನೆಯಲ್ಲಿ ಮಾಡಿರೋ ಪೌಡ್ರ್ ಇದ್ದರೂ ಸಹ ಹಾಕೋಬೋದು. ನಾನಿಲ್ಲಿ ಅರ್ಧ kg ರೈಸ್ಗೆ ಮಾಡ್ತಾ ಇರೋದ್ರಿಂದ 1 ಪ್ಯಾಕೆಟನ್ನು ಹಾಕ್ಕೊಂಡಿದ್ದೀನಿ. ಮಸಾಲೆ ಹಾಕಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಅರ್ಧ kg ಆಗುವಷ್ಟು ರೈಸನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ನಾನಿಲ್ಲಿ ಬುಲೆಟ್ ರೈಸನ್ನು ತೊಗೊಂಡಿದ್ದೀನಿ. ನೀವು ಬಾಸ್ಮತಿ ರೈಸು ಅದರಲ್ಲಿ ಮಾಡ್ಕೋತೀನಿ ಅಂದ್ರೂ ಚೆನ್ನಾಗಿರುತ್ತೆ, ಅಥವಾ ನಾರ್ಮಲ್ ರೈಸ್ ನಾವು ತಿಂಡಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಅದೇ ರೈಸನ್ನು ಕೂಡ ಹಾಕೋಬೋದು. ನಾನು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಇದು ಒಂದು 2 ವಿಸಿಲು ಕೂಗಬೇಕು. ನೋಡಿ,
ಇವಾಗ 2 ವಿಸಲ್ ಆಗಿ ಏರ್ಔಟ್ ಆಗಿದೆ. ನಾನು ಈಗ ತೆಗೊಂಡಿದ್ದೀನಿ. ನಮ್ಮ ಬಿಸಿ ಬಿಸಿಯಾದ ವಾಂಗಿಬಾತು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ವಾಂಗಿಬಾತು ರೆಡಿಯಾಗಿದೆ. ಇದಕ್ಕೆ ಸಿಂಪಲ್ಲಾಗಿ ಒಂದು ಜೊತೆಗೆ ಕಾಯಿ ಚಟ್ನಿಯನ್ನು ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಹೋಳು ಆಗುವಷ್ಟು ಚಿಕ್ಕ ಹೋಳು ತೆಂಗಿನಕಾಯಿ, ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಸೇರಿಸಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ರುಬ್ಕೊಬರ್ತೀನಿ. ಬಿಸಿ ಬಿಸಿಯಾದಂತಹ ವಾಂಗಿಬಾತು ಜೊತೆಗೆ ಕಾಯಿ ಚಟ್ನಿ ರೆಡಿಯಾಗಿದೆ. ಇದರ ಮೊಸರು ಬಜ್ಜಿ ಕೂಡ ಮಾಡ್ಕೋಬೋದು. ಅದಕ್ಕಿಂತ ಚಟ್ನಿನೇ ಇದಕ್ಕೆ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಚಟ್ನಿಯನ್ನು ತೋರಿಸಿದ್ದೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.